ಕಾಂತರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಭಾಗವತದ 24 ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಗುರುಗಳೇ. ಕಾಂತರಾಜೇಶ್ವರ್ ನಮಸ್ಕಾರ. 24 ಗುರುಗಳ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ದೀರಿ. ಅದಕ್ಕೆ ಮುನ್ನುಡಿಯನ್ನು ಹಿಂದಿನ ಬಾರಿ ನಾನು ಕೊಟ್ಟಿದ್ದೇನೆ. ಈಗ 24 ಗುರುಗಳ ಪರಿಚಯವನ್ನು ಆರಂಭ ಮಾಡಬೇಕಾಗಿದೆ. ಅವಧೂತ ಒಬ್ಬ ಯದು ಮಹಾರಾಜರಿಗೆ ತಾನು 24 ಗುರುಗಳಿಂದ ಏನನ್ನು ಕಲಿತಿದ್ದೇನೆ ಅನ್ನುವುದನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದೆ, ಅವಧೂತ ಅಂದರೆ ಅಲ್ಲಿ ದತ್ತಾತ್ರೇಯರು ಅನ್ನತಕ್ಕಂತಹ ಹೆಸರು ಹೇಳಿಲ್ಲ ಇಲ್ಲಿ ಮೂಲ ಭಾಗವತದಲ್ಲಿ. ಆದರೆ ವ್ಯಾಖ್ಯಾನಕಾರರು ಆ ಅವಧೂತರು ದತ್ತಾತ್ರೇಯರೇ ಅನ್ನುವ ಅರ್ಥದಲ್ಲಿ ಬರೆದಿದ್ದಾರೆ. ಇಲ್ಲಿ ಯಾರೂ ಈ ಮುಂದೆ ಬರ್ತಕ್ಕಂಥ 24 ಗುರುಗಳು ಯಾರೂ ನಾನು ಗುರು ಅಂತ ಹೇಳಿಕೊಂಡಿಲ್ಲ. ಈ ಯುವ ಅವಧೂತ ಹೇಳ್ತಾ ಇದ್ದಾನೆ, ನಾನು ಅವುಗಳಿಂದ ನೋಡಿ ಕಲಿತಿದ್ದೇನಾದ್ದರಿಂದ ಅವುಗಳನ್ನು ನಾನು ಗುರುಗಳು ಅಂತ ಅಂದುಕೊಂಡಿದ್ದೇನೆ. ಹಾಗೆ ಕಲಿಯುವುದರಲ್ಲಿ ಕೆಲವನ್ನು ನೋಡಿ ಧನಾತ್ಮಕವಾಗಿ, ಕೆಲವನ್ನು ನೋಡಿ ಋಣಾತ್ಮಕವಾಗಿ ಕಲಿತಿದ್ದಾನಾತ. ಅಂದರೆ ಆ ಗುರುಗಳಲ್ಲಿ ಕೆಲವರನ್ನು ನೋಡಿ ಹೀಗೆ ಮಾಡಬೇಕು ಅನ್ನುವುದನ್ನು ಕಲಿತುಕೊಳ್ಳೋದು, ಕೆಲವರನ್ನು ನೋಡಿ ಹೀಗೆ ಮಾಡಬಾರದು ಅಂತ ಕಲಿತುಕೊಳ್ತಕ್ಕಂಥದ್ದು. ಹೀಗಾಗಿ ನಾವು ಆ ಪ್ರತಿಯೊಂದು ವಸ್ತುವಿನಿಂದಲೋ, ವ್ಯಕ್ತಿಯಿಂದಲೋ, ಪ್ರಾಣಿಯಿಂದಲೋ ಏನನ್ನು ಇವರು ಕಲಿತರು ಅನ್ನುವುದನ್ನು ಗಮನಿಸಬೇಕು ಮತ್ತು ಅದನ್ನು ನಿರೀಕ್ಷೆಯಂತೆ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವುದು ಅಪೇಕ್ಷೆ. ಮೊಟ್ಟ ಮೊದಲ ಬಾರಿಗೆ ಪಂಚಭೂತಗಳ ಬಗ್ಗೆ ಮಾತಾಡ್ತಾನೆ ಅಂತ. ಹೀಗಾಗಿ ನಾವು ಇಂದಿನ ಸಂಚಿಕೆಯನ್ನು ಪಂಚಭೂತಗಳಿಂದ ಕಲಿಯಬೇಕಾದ್ದು ಏನು ಅನ್ನುವುದನ್ನು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಭೂಮಿಯೇ ನನ್ನ ಗುರು ಅಂತ ಆ ಅವಧೂತ ಹೇಳ್ತಕ್ಕದ್ದು. ಭೂಮಿ ಅಂದರೆ 2 ಭಾಗ. ಒಂದು ಸಮತಟ್ಟಾಗಿರತಕ್ಕಂಥ ಅಥವಾ ಏರು ಹೆಚ್ಚು ಕಮ್ಮಿ ಇರತಕ್ಕಂಥ ನೆಲ. 2ನೇ ಭಾಗ ನೆಲದ ಮೇಲೆ ಬೆಳೆದಿರತಕ್ಕಂಥ ಪರ್ವತಗಳು ಅಥವಾ ವೃಕ್ಷರಾಜಿ. ಇದನ್ನು ಭೂಮಿ ಅಂತ ಕರೀತಾರೆ. ಹೀಗಾಗಿ ಆತ ಅವಧೂತ ಹೇಳ್ತಾ ಇದ್ದಾನೆ, ಭೂಮಿಯಿಂದ ನಾನು ಏನು ಕಲಿತೆ? ಭೂಮಿಯಿಂದ ನಾನು ಸಹನಾಶೀಲತೆಯನ್ನು ಕಲಿತೆ. ಏನಪ್ಪ ಹಾಗಂದರೆ, ಭೂಮಿಯ ಮೇಲೆ ಸಾಧು ಪ್ರಾಣಿಗಳೋ, ದುಷ್ಟ ಪ್ರಾಣಿಗಳೋ, ಕ್ರೂರ ಪ್ರಾಣಿಗಳೋ, ಅಥವಾ ವೃಕ್ಷ ಇತ್ಯಾದಿಗಳೋ, ಅಥವಾ ಪರ್ವತಗಳೋ, ಸಮುದ್ರವೋ 3/2 ಭಾಗ ಆವರಿಸಿರ್ತಕ್ಕಂಥದ್ದು, ಇವೆಲ್ಲ ಅದರ ಮೇಲೆ ಭಾರವನ್ನು ಬೀಳುತ್ತಾ ಇದೆ, ಓಡಾಡ್ತಾ ಇದೆ. ಜನರು ಭೂಮಿನ ಅಗೀತಾರೆ, ಕಟ್ಟಡಗಳನ್ನು ಕಟ್ತಾರೆ, ಭಾರ ಜಾಸ್ತಿ ಆಗುತ್ತೆ. ಆದರೆ ಭೂದೇವಿ ಏನಂದುಕೊಳ್ತಾಳೆ? ಇದು ದೈವ ನಿಯಮ, ಇದು ದೈವದ ಆದೇಶಕ್ಕೆ ಅನುಗುಣವಾಗಿ ನಡೀತಾ ಇರತಕ್ಕಂಥ ಕಾರ್ಯ. ಅದನ್ನು ನಾನು ಅನುಭವಿಸಬೇಕು ಅಂತ ಅತ್ಯಂತ ಸಹನಾಮೂರ್ತಿಯಾಗಿ ಈ ಭಾರವನ್ನು, ಈ ನೋವನ್ನು, ಇದನ್ನೆಲ್ಲ ಅನುಭವಿಸ್ತಾಳೆ, ತಾಳ್ಮೆಯಿಂದ ಇರ್ತಾಳೆ. ಹಾಗೇ ಪರ್ವತಗಳು ತಮ್ಮಲ್ಲಿ ಹುಟ್ಟತಕ್ಕಂಥ ನದಿಯ ನೀರನ್ನು ಭೂಮಿಗೆ ಇಳಿಸುತ್ತೆ. ಜನರ ವ್ಯವಸಾಯ, ಕುಡಿಯುವಿಕೆ ಇತ್ಯಾದಿಗಳಿಗೆಲ್ಲ ಅದು ಉಪಯೋಗವಾಗುತ್ತೆ. ಅಂದರೆ ಪರ್ವತಗಳು ಜನರಿಗೆ ಉಪಕಾರವನ್ನು ಮಾಡ್ತಾ ಇವೆ. ವೃಕ್ಷಗಳೆಲ್ಲ ಹಣ್ಣುಗಳನ್ನು ನೀಡ್ತಾ ಇವೆ.
ಅಂದರೆ ಪರೋಪಕಾರಕ್ಕಾಗಿ ಇವೆರಡು ಸ್ಪಂದಿಸ್ತಾ ಇದೆ. ಹೀಗಾಗಿ ಭೂಮಿ ನೇರವಾಗಿ ನನಗೆ ಮಾಡ್ತಾ ಇರತಕ್ಕಂಥ ಪಾಠ ಏನಪ್ಪ ಅಂದರೆ ಕ್ಷಮಾಗುಣವನ್ನು ಹೊಂದಿರಬೇಕು. ಭೂಮಿ ಹೇಗೆ ತನ್ನ ಮೇಲೆ ಆಗತಕ್ಕಂಥ ಆಘಾತಗಳಿಗೆ ಸಹನೆಯಿಂದ ಅದನ್ನು ಒಪ್ಪಿಕೊಂಡಿದೆಯೋ ಹಾಗೆ ಮನುಷ್ಯನಾದವನು ಅವನಿಗೆ ಬರತಕ್ಕಂತಹ ಕಷ್ಟಗಳಿಗೆ, ಅವನಿಗೆ ಬರತಕ್ಕಂಥ ತೊಂದರೆಗಳಿಗೆ ಇದು ದೈವದಿಂದ ಕಳಿಸಲ್ಪಟ್ಟಿದ್ದು, ಇದು ದೈವದ ನಿಯಮದಂತೆ ಬಂದಿದೆ ಅಂತ ಹೇಳಿ ತನ್ನ ತಲೆಯನ್ನು ಕೆಡಿಸ್ಕೊಳ್ಳದೆ ಸಮಾಧಾನವಾಗಿರಬೇಕು. ಹಾಗೂ ಬೇರೆಯವರಿಗೆ ಉಪಕಾರ ಮಾಡಬೇಕು. ಇದು ಮೊಟ್ಟ ಮೊದಲನೆಯ ಪಾಠವನ್ನು ನಾನು ಪೃಥ್ವಿಯಿಂದ ತಿಳಿದುಕೊಂಡೆ. ಇನ್ನು ಎರಡನೆಯದು ನೀರು. ನೀರು ಅತ್ಯಂತ ಪಾರದರ್ಶಕವಾಗಿರುತ್ತೆ, ಅತ್ಯಂತ ಸ್ವಚ್ಛವಾಗಿರುತ್ತೆ, ಜನರಿಗೆ ಪ್ರಿಯವಾಗಿರುತ್ತೆ, ಜನರಿಗೆ ಪ್ರಾಣಧಾರಣೆಯನ್ನು ಮಾಡಲಿಕ್ಕೆ ಅನುಕೂಲವಾಗಿರುತ್ತೆ. ಹಾಗೂ ಈಗಾಗಲೇ ಹೇಳಿದ ಹಾಗೆ ಜನರ ಆಹಾರ ವ್ಯವಸ್ಥೆಗೆ ಬೆಳೆಗಳನ್ನು ಬೆಳೆಸುತ್ತೆ. ಹೀಗಾಗಿ ನೀರು ಏನು ಹೇಳ್ತಾ ಇದೆ ಅಂತಂದರೆ, ಹಿಂದೆ ಹೇಳಿದಂತೆಯೇ ಪರೋಪಕಾರಿಯಾಗಿದೆ, ಮಧುರವಾಗಿದೆ, ಸ್ವಚ್ಛವಾಗಿದೆ. ಇದನ್ನು ನೋಡಿ ನಾನು ಕಲಿತುಕೊಳ್ಳಬೇಕಾದ್ದೇನು ಅಂದರೆ, ನಾನು ಶುಭ್ರವಾಗಿರಬೇಕು, ನಾನು ತಿಳಿನೀರಿನಂತಹ ಮನಸ್ಸನ್ನು ಹೊಂದಿರಬೇಕು, ಹಾಗೂ ಬೇರೆಯವರಿಗೆ ನನ್ನಿಂದ ಏನಾದರೂ ಕೊಡಲ್ಪಡಬೇಕು. ಹೇಗೆ ನೀರಿನಿಂದ ಬೆಳೆಗಳು ಹುಟ್ಟಿ ಜನರಿಗೆ ಅನುಕೂಲವಾಗುತ್ತೋ ಅಂತಹ ಬೆಳೆಗಳಿಂದ ನಾನು ನನ್ನ ಮನೆಗೆ ಬರತಕ್ಕಂತಹವರಿಗೆ ಒಂದಷ್ಟು ಗ್ರಾಸವನ್ನು ಕೊಡಬೇಕು, ಒಂದಷ್ಟು ಆಹಾರವನ್ನು ಕೊಡಬೇಕು, ಒಂದಷ್ಟು ಅವರಿಗೆ ಸಮಾಧಾನವನ್ನು ಮಾಡಬೇಕು. ಮತ್ತು ಅದು ಮಧುರವಾಗಿದ್ದಂತೆ ನಾನು ಮಧುರ ಭಾಷೆಯಾಗಿರಬೇಕು ಅನ್ನತಕ್ಕಂಥದ್ದನ್ನು ನಾನು ಅದರಿಂದ ಕಲಿತಿದ್ದೇನೆ. ಇನ್ನು ಅಗ್ನಿಯಿಂದ, ಅಗ್ನಿ ತೇಜಸ್ವಿಯಾಗಿರುತ್ತೆ, ಆ ಅಗ್ನಿಯಿಂದ ನನಗೆ ದಾರಿ ಕಾಣುತ್ತೆ, ಆ ಅಗ್ನಿ ನನ್ನ ಚಳಿಯನ್ನು ಹೋಗಿಸುತ್ತೆ, ಆ ಅಗ್ನಿ ಪ್ರಭಾವದಿಂದಲೇ ಪಾಕ ಏರ್ಪಡುತ್ತೆ. ಹೀಗೆ ಮತ್ತೆ ಈ ಮೂರನೆಯದಾಗಿರತಕ್ಕಂಥ ಅಗ್ನಿಯೂ ಉಪಕಾರಿಯಾಗಿದೆ. ಅದರಂತೆ ನಾನು ತೇಜಸ್ವಿಯಾಗಿರಬೇಕು. ಅದರಂತೆ ಹೀಗೆ ಅಗ್ನಿ ಚಳಿಯನ್ನು ಕಳೆದು ಸುಖದ ಮನಸ್ಸನ್ನು ಅನ್ಯರಿಗೆ ಉಂಟು ಮಾಡುತ್ತೋ ಹಾಗೆ ನನ್ನಿಂದ ಬೇರೆಯವರಿಗೆ ಇರಬಹುದಾದಂತಹ ಕಷ್ಟ ಪರಿಹಾರಕ್ಕೆ ನಾನು ಏನಾದರೂ ಉಪಕಾರವನ್ನು ಮಾಡಬೇಕು. ಅಗ್ನಿಯಂತೆ ನಾನು ತೇಜಸ್ವಿಯಾಗಿರಬೇಕು. ಕೆಲವು ಸಂದರ್ಭಗಳಲ್ಲಿ ಅಗ್ನಿಯನ್ನು ಬೂದಿ ಮುಚ್ಚಿಕೊಳ್ಳುತ್ತದೆ. ಅಂದರೆ ಅರ್ಥ, ಅಗ್ನಿ ಎನ್ನತಕ್ಕಂಥದ್ದು ಹೊರಟೋಯ್ತು ಅಂತಲ್ಲ, ಕೆಲವು ಸಂದರ್ಭಗಳಲ್ಲಿ ಗುಪ್ತವಾಗಿರುತ್ತೆ. ಹಾಗೆ ನಾನು ಸಂದರ್ಭ ಬಂದಾಗ ಗುಪ್ತವಾಗಿರಬೇಕು. ಮತ್ತೊಂದು ಪರಮಸತ್ಯವನ್ನು ತಿಳ್ಕೊಳ್ಳಬೇಕು ಅಂದರೆ ಅಗ್ನಿಯೇ ದೈವ ಅಂತ ಪರಿಭಾವನೆ ಮಾಡಬೇಕು. ಹೇಗೆ ಅಂದರೆ, ಅಗ್ನಿ ಎನ್ನತಕ್ಕಂಥದ್ದು ಸಮಿತ್ತುಗಳಲ್ಲಿರುತ್ತೆ, ಪುಟ್ಟ ಮರದ ಚಕ್ಕೆಗಳಲ್ಲಿರುತ್ತೆ, ದೊಡ್ಡ ಮರದ ದಿಮ್ಮಿಗಳಲ್ಲಿರುತ್ತೆ. ಅಗ್ನಿ ಎನ್ನತಕ್ಕಂಥದ್ದು ಎಲ್ಲೆಲ್ಲೂ ಇರುತ್ತೆ. ಮರವನ್ನು ಸುಟ್ಟಾಕ್ಬಿಟ್ರೆ, ಮರ ಬೂದಿಯಾಗಿಬಿಟ್ರೆ ಅಗ್ನಿ ಹೊರಟೋಯ್ತು ಅಂತಲ್ಲ. ಒಂದು ಮರ ಬಿದ್ದರೆ ಮತ್ತೊಂದು ಮರ, ಒಂದು ಕಟ್ಟಿಗೆಗಳ ರಾಶಿ ತುತ್ತಾಗಿ ಬೆಂಕಿ ಹೆತ್ತು ಸುಟ್ಟೋಗ್ಬಿಟ್ರೆ, ಇಷ್ಟಕ್ಕೂ ಬೆಂಕಿ ಅನ್ನೋದು, ಅಗ್ನಿ ಅನ್ನೋದು ಎಲ್ಲಿದೆ? ಆ ಮರದ ಒಳಗಡೆ ಇದೆ, ಆ ಕಟ್ಟಿಗೆಯ ಒಳಗಡೆ ಇದೆ, ಕಾಣಿಸ್ತಾ ಇಲ್ಲ. ಹಾಗೆ ಈ ದೇಹ ಅನ್ನತಕ್ಕಂಥದ್ದರ ಒಳಗೆ ಹೀಗೆ ಮರದ ಒಳಗೆ ಅಗ್ನಿ ಇದೆಯೋ ಹಾಗೆ ದೇಹದ ಒಳಗೆ ಆತ್ಮ ಅನ್ನತಕ್ಕಂಥದ್ದು ಇದೆ. ಕಾಣಿಸದೇ ಇರಬಹುದು, ಇದೆ ಅದು ಅನ್ನತಕ್ಕಂಥದ್ದನ್ನು ಅಗ್ನಿಯಿಂದ ನಾನು ಕಲಿತುಕೊಳ್ಳಬೇಕಾಗಿತ್ತು. ಇನ್ನು ನಾಲ್ಕನೆಯದಾಗಿ, ಇಡೀ ಅಖಂಡವಾಗಿರತಕ್ಕಂತಹ ಆಕಾಶ. ಈ ಆಕಾಶದಿಂದ ನಾನು ಕಲಿತುಕೊಳ್ಳಬೇಕಾದ್ದು ಮಹಾಪ್ರಧಾನವಾಗಿ ಅದು ಅಖಂಡವಾಗಿದೆ, ಎಲ್ಲೆಲ್ಲಿಯೂ ಇದೆ, ಆದರೆ ಯಾವುದಕ್ಕೂ ಅಂಟಿಕೊಂಡಿಲ್ಲ.
ಹಾಗೆ ನಾನು ಯಾವುದಕ್ಕೂ ಅಂಟಿಕೊಳ್ಳದೇ ಇರಬೇಕು. ಸರ್ವತ್ರ ಸಂಚಾರಿಯಾಗಿದ್ದರೂ ಯಾವುದನ್ನು ನಾನು ಅಂಟಿಸಿಕೊಳ್ಳಬಾರದು. ಐದನೆಯದಾಗಿರತಕ್ಕಂಥ ವಾಯುವಿನಿಂದಲೂ ಇಂಥದ್ದೇ ತಿಳಿಯಬೇಕಾಗಿರತಕ್ಕಂಥ ಉಪದೇಶ. ಒಳ್ಳೆ ಗಾಳಿ, ಕೆಟ್ಟ ಗಾಳಿ, ದುರ್ಗಂಧ, ಸುಗಂಧ ಅನ್ನುವುದು ಇಲ್ಲ. ಗಾಳಿ ಎನ್ನುವುದು ಯಾವುದಕ್ಕೂ ಸ್ಪರ್ಶವಿಲ್ಲ. ತಂಪಾದ ಗಾಳಿ ಬೀಸ್ತಾ ಇದೆ ಅಂದರೆ ತಂಪಾದ ಕ್ಷೇತ್ರದಲ್ಲಿ ಗಾಳಿ ಬೀಸಿದಾಗ ಗಾಳಿ ತಂಪಾಗುತ್ತೆ. ಅದೇ ಮರಳುಗಾಡಿನಲ್ಲಿ ಗಾಳಿ ಬೀಸಿದರೆ ಬಿಸಿಯಾಗ್ಬಿಡುತ್ತೆ. ಯಾಕೆಂದರೆ ಮರಳು ಬಿಸಿಯಾಗಿರ್ತಕ್ಕಂಥದ್ದು, ಗಾಳಿ ಬಿಸಿಯೂ ಇಲ್ಲ, ತಂಪೂ ಇಲ್ಲ. ಅದರ ಮೇಲೆ ಬೀಸಿಕೊಂಡು ಬಂದಾಗ ಇದು ತಂಪಾಗಿ ಅಥವಾ ಬಿಸಿಯಾಗಿ ಕಾಣುತ್ತೆ. ಹಾಗೆ ಸ್ಮಶಾನದಲ್ಲಿ ಬೀಸುತ್ತೆ, ಮೈಲಿಗೆ ಆಗಿ ಹೋಯ್ತೆ ಇಲ್ಲ, ಸ್ಪರ್ಶವೇ ಇಲ್ಲ ಅದರದ್ದು. ಹಾಗೆ ಹೂವಿನ ತೋಟದಲ್ಲಿ ಬೀಸುತ್ತೆ, ಪವಿತ್ರವಾಯಿತೆ ಇಲ್ಲ. ಅಂದರೆ ಗಾಳಿ ಮತ್ತು ಆಕಾಶಗಳು ಹೇಗೆ ಎಲ್ಲೆಲ್ಲಿಯೂ ಇದ್ದರೂ ಯಾವುದಕ್ಕೂ ಅಂಟಿಕೊಂಡಿರುವುದಿಲ್ಲವೋ ಹಾಗೆಯೇ ನಾನು ಯಾವುದಕ್ಕೂ ಅಂಟಿಕೊಳ್ಳಬಾರದು ಅನ್ನತಕ್ಕಂಥ ಉಪದೇಶವನ್ನು ಪಡೆದಿದ್ದೇನೆ. ಮುಂದಿನ ಗುರುಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ, ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಭಾಗವತದ 24 ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಗುರುಗಳು.